ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ದೇವಕಿ ನ್ಯಾಚುರಲ್ ಫಾರ್ಮಿಂಗ್. ನಾನು ಇವತ್ತು ಪಡುಬಿದ್ರಿ ಹತ್ತಿರರುವಂಥ ಸುಖಾಂತೈ ಕಾಟೇಜ್ ಅನ್ನೋ ಒಂದು ಫಾರ್ಮಿಗೆ ಭೇಟಿ ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಅದರದ್ದು ಎಂಟ್ರೆನ್ಸು. ಇದು ಲಾಸ್ಟ್ ಟೈಮು ಮಂಗಳೂರಿಂದ ಒಂದು ಸಾವಯವ ಕೃಷಿ ಬಳಗದವರು ಈ ತೋಟಕ್ಕೆ ಟೂರ್ ಹಾಕಿದ್ರು. ಆವಾಗ ನನಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಇದನ್ನು ಸಪರೇಟಾಗಿ ವೀಕ್ಷಣೆ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಆದರೆ ಇದರ ತೋಟದ ಮಾಲೀಕರು ಇವತ್ತಿಲ್ಲ, ಅವರು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇದು ತೋಟದ ಎಂಟ್ರೆನ್ಸ್. ಇದು ನೋಡ್ಬೋದು. ಇವರು ಬೇಲಿನ ಈ ಥರ ಒಂದು ಶೋ ಗಿಡನ ನೆಟ್ಟು ಬೇಲಿ ಮಾಡಿದ್ದಾರೆ. ಆಚೆ ಈಚೆ ಎರಡೂ ಸೈಡು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಇದು ಎಂಟ್ರೆನ್ಸಲ್ಲಿ ಒಂದು CCTV ಹಾಕಿದ್ದಾರೆ. ಈ ಥರ ನಾಯಿ ಗೂಡಿದೆ, ಪಕ್ಕದಲ್ಲಿ ಒಂದು CCTV ಹಾಕಿದ್ದಾರೆ. ಈ ಥರ ಇದು ಮಾವಿನ ತೋಟ. ಇದು ಆ್ಯಕ್ಚುಲಿ ಮಾವಿನ ತೋಟ ಅಂತಂದರೆ ಒಂದೇ ಮರಗಳಿಲ್ಲ ಇದರಲ್ಲಿ. ಇದೊಂದು ಮಿಶ್ರ ಬೇಸಾಯ. ಇಲ್ಲಿ ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಸಾಗೋನಿ ಮರ ಇದೆ ನೋಡಿ. ಇದು ಮಾವಿನ ಮರ, 3-4 ಜಾತಿಯ ಮಾವಿನ ಮರನ ಇಲ್ಲಿ ನೆಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ಬೋದು, ತುದಿಯಲ್ಲಿ ಮಾವಿನ ಮರ ಇದೆ. ಇದು ಲಕ್ಷ್ಮಣ ಫಲದ ಗಿಡ. ಆಚೆ ಹಿಂದ್ಗಡೆ ನೋಡ್ಬೋದು, ಈ ಥರ ವೀಡ್ ಮ್ಯಾಟನ್ನು ಹಾಕಿದಾರಲ್ವ ಇದು. ಸೊ ಇದು ಲಕ್ಷ್ಮಣ ಫಲ. ಇದ್ರ ಹಿಂದೆ ಏನಿದೆ, ಇದು ರಕ್ತಚಂದನದ ಮರ. ಆ ಕಡೆ ಸಪೋಟ ಮರ ಇದೆ. ಈ ಥರ ರಕ್ತಚಂದನದ ಮರನ ಹಾಕಿದ್ದಾರೆ. ಬುಡದಲ್ಲಿ ಕಳೆ ಬರಬಾರ್ದಂಥ ವೀಡ್ ಮ್ಯಾಟನ್ನು ಹಾಕಿದ್ದಾರೆ. ಮತ್ತು ಮರಕ್ಕೆ ಒಂದು 2.5-3 ಫೂಟು ಒಂದು ಪ್ಲಾಸ್ಟಿಕ್ ಕವರನ್ನು ಸುತ್ತಿದ್ದಾರೆ. ತುಂಬ ಬೆಳೆ ಬಾಳುವಂಥ ರಕ್ತಚಂದನ ಮರ ನೋಡಿ. ಇದು ಚಿಕ್ಕದ ಗಿಡ, ಇದು ರಕ್ತಚಂದನ ಗಿಡನೂ ಹಾಕಿದ್ದಾರೆ. ಈ ಕಡೆ ಮಾವಿನ ಮರಗಳಿದೆ. ಈ ಕಡೆ ಲೆಫ್ಟ್ ಸೈಡಿಗೆ ಇದು ಶ್ರೀಗಂಧದ ಮರ ನೋಡಿ. ಇಲ್ಲಿ ಅಡಿಕೆ ಗಿಡಗಳನ್ನ ನೆಟ್ಟಿದ್ದಾರೆ, ಶ್ರೀಗಂಧನೂ ನೆಟ್ಟಿದ್ದಾರೆ ನೋಡಿ. ಈ ಕಡೆ ಬಲಗಡೆ ಎಲ್ಲ ಸಪೋಟ ಮತ್ತು ಮಾವಿನ ಮರಗಳಿದೆ. ಸಪೋಟನೂ ತುಂಬ ದೊಡ್ಡದಾಗಿದೆ ಮರ. ತುಂಬ ವೆರೈಟಿಯ ಮಾವಿದೆ ಅಂತ ಹೇಳ್ತಾಯಿದ್ರು ನೋಡಿ. ಈ ಕಡೆ ಸೀಬೆ, ಚಿಕ್ಕು ಅಂತ ಹೇಳ್ತೀವಿ ನಮ್ಮ ಕಡೆ, ಪೇರ್ಲೆ ಗಿಡ ಅಂತ ಹೇಳ್ತೀವಿ ನಮ್ಮ ಕಡೆಗೆ. ಇದು ಪೇರ್ಲೆ ತೋಟ ನೋಡ್ಬೋದು. ಪೇರ್ಲೆ ಗಿಡದಲ್ಲಿ ತುಂಬ ಕಾಯಿಗಳು ಕೂಡ ಆಗಿದೆ. ಈ ಥರ ರ್ಯಾಂಬುಟನ್ ಗಿಡನೂ ಇದೆ. ಇದೊಂದು ಮಾವಿನ ಗಿಡ. ಮಾವಿನ ಗಿಡಕ್ಕೂ ಬುಡದಲ್ಲಿ ಒಂದು ಪ್ಲಾಸ್ಟಿಕ್ ಮಲ್ಚಿನನ್ನು ಮಾಡಿದ್ದಾರೆ ನೋಡಿ. ಇದು ಪೇರ್ಲೆ ಗಿಡ, ಸೀಬೆ ಗಿಡ. ತುಂಬ ಸೀಬೆಕಾಯಿಗಳಾಗಿದೆ. ಈ ಥರ ಸೀಬೆ ಗಿಡಗಳನ್ನು ಸಾಲು ಮಾಡಿದ್ದಾರೆ. ಮಿಡ್ಲಲ್ಲಿ ಮಾವು ಮತ್ತು ಬೇರೆ ಬೇರೆ ಮರಗಳನ್ನು ಬೆಳೆಸಿದ್ದಾರೆ. ಇಲ್ಲಿ ರಾಮುಟನ್ ಗಿಡಗಳಿದೆ. ಸೀಬೆ ಆಲ್ರೆಡಿ ಹಣ್ಣು ಬಿಟ್ಟಿರುವಂಥದ್ದು. ಈ ಕಡೆ ನೋಡಿ, ಇದು ಸೀಬೆ ಹಣ್ಣುಗಳ ಕೆಳಗಡೆ ಉದುರಿದೆ. ಇದು ನೋಡಿ, ಇದು ಮಿಲ್ಕ್ ಫ್ರೂಟ್ ಅಂತ, ಮಿಲ್ಕ್ ಫ್ರೂಟಿನ ಮರ. ಈ ಕಡೆ ಸಪೋಟ ತುಂಬ ದೊಡ್ಡದಾಗಿ ಬೆಳೆದಿದೆ, ಸಪೋಟ ಮರ. ಮಾವಿನ ಮರದ ಜೊತೆಗೆ ಸಪೋಟ ಮರಗಳಿದೆ. ಇದು ಒಂಥರ ಮಿಶ್ರ ಕೃಷಿ ಇರುವಂಥ ಹಣ್ಣಿನ ತೋಟ. ಒಂದೇ ತೋಟದಲ್ಲಿ ಇದು ನೋಡಿ, ಇದು ಜಂಬು ನೇರಳೆ, 2 ಜಂಬು ನೇರಳೆ ಮರಗಳನ್ನು ನೋಡ್ಬೋದು. ಇಲ್ಲಿ ಒಳಗಡೆ ಹೋಗೋಣ. ಒಳಗೆ ಇದೊಂದು ಸಪೋಟ ಮರ ಇದೆ ನೋಡಿ. ಕೆಲವು ಕಾಯಿಗಳನ್ನು ಕಾಣ್ಬೋದು, ಕಾಯು ಆಗಿದೆ. ಸೀಸನ್ ಮುಗ್ದಿದೆ ಅಂತ ಹೇಳ್ತಾಯಿದ್ರು.
ನೋಡಿ ಈಚೆ ಒಂದು ಲಿಂಬು ಗಿಡನ ಹಾಕಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಲಿಂಬು ಗಿಡದಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಕಾಯಿಗಳು ಬಂದಿದೆ. ಈ ಲಿಂಬು ಗಿಡದಲ್ಲಿ ವರ್ಷದ ಎಲ್ಲ ದಿನಗಳಲ್ಲೂ ಲಿಂಬು ಕಾಯಿ ಇರುತ್ತೆ ಅಂತ ಹೇಳ್ತಾಯಿದ್ರು. ತುಂಬ ಅದ್ಭುತವಾಗಿದೆ. ಗೊಂಚು ಗೊಂಚಲಿದೆ. ಎಷ್ಟು ದೊಡ್ಡದಾಗಿದೆ, ದಪ್ಪವಾಗಿದೆ. ಲಿಂಬು ಗೊಂಚು ಗೊಂಚಲಾಗಿ ಕಾಣ್ಬೋದು. ನೋಡಿ, ಒಂದು ಚಿಕ್ಕ ಗಿಡ ಎಷ್ಟೊಂದು ಲಿಂಬು ಕಾಯಿಗಳು ಬಿಟ್ಟಿವೆ ಅಂತ. ಅದ್ಭುತವಾಗಿದೆ. ಈ ಥರ ಸಪೋಟ. ಈಗ ನಾವು ಅವರ ಮನೆ ಹತ್ರ ಬರ್ತಾಯಿದ್ದೀವಿ. ಗಮ್ಮಂತ ಮಲ್ಲಿಗೆಯ ಪರಿಮಳ ಬರ್ತಾಯಿದೆ. ನೋಡಿ, ಇದೊಂದು ಚಕ್ಕೋತ ಕಾಯಾಗಿದೆ. ಚಕ್ಕೋತ ಮರ ಇದೆ. ನೋಡಿ, ಇದು ಸಂಪಿಗೆಯ ಗಿಡ. ಈ ಕಡೆ ಏನೋ ಬೇರೆ ಥರದ್ದು ಒಂದು ಹೂ ಇದೆ. ತುಂಬ ಗಮ್ಮಂತ ಸುವಾಸನೆ ಬರ್ತಾಯಿದೆ. ಮನೆಯ ಪಕ್ಕದಲ್ಲಿ ಈ ಥರ ಒಂದು ಪಾರ್ಕ್ ಥರ ಅಂತ ಹೇಳ್ಬೋದು. ಈ ಥರ ಮಾಡ್ಕೊಂಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನೋಡಿ, ನಾವಿಲ್ಲಿ ಅವರ ಒಂದು ಫಾರ್ಮ್ ಹೌಸನ್ನು ತೋರಿಸ್ತೀನಿ. ಫಾರ್ಮ್ ಹೌಸಿಗೆ ಈ ಥರ ಕಂಪೌಂಡಾಗಿ ಈ ಥರ ಮಲೇಷಿಯನ್ ಯಾವುದೊಂದು ಶೋ ಗಿಡನ ಹಾಕಿದ್ದಾರೆ ಇವರು. ಆಲ್ಮೋಸ್ಟ್ ಒಂದು 20 ಫುಟ್ಗಿಂತಲೂ ದೊಡ್ಡದಾಗಿ ಬೆಳೆದಿದೆ. ನೋಡಿ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ, ಕಂಪೌಂಡ್ ಥರ. ನೋಡಿ ಸ್ನೇಹಿತರೆ, ಇದು ಅವರ ಫಾರ್ಮ್ ಹೌಸು. ಒಳ್ಳೆ ಅರಮನೆ ಥರ ಇದೆ. ಎದುರುಗಡೆ ಎಲ್ಲ ಶೋ ಗಿಡಗಳನ್ನು ಹಾಕಿದ್ದಾರೆ. ನೋಡಿ, ಹೆಂಚಿಂದ ಮಾಡಿರುವಂಥದ್ದು. ಮೇಲೆ ಎಲ್ಲ ಛಾವಣಿ ಇರುವಂಥದ್ದು ಹೆಂಚಿಂದು. ಈ ಮನೆಯೊಂದು ವಿಶೇಷತೆ ಅಂತಂದರೆ, ಇದು ಒಂದು 10 ವರ್ಷ ಹಿಂದೆ ಕಟ್ಟಿರುವಂಥ ಮನೆ. ಈ ಮನೆಯಲ್ಲಿ ಯಾವುದೇ ರೀತಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಯಾವುದನ್ನು ಕೂಡ ಯೂಸ್ ಮಾಡಲಿಲ್ಲ. ಇದು ಸಂಪೂರ್ಣವಾಗಿ ಮಲೇಷಿಯನ್ ವುಡ್ಡಿಂದ ಮಾಡಿರುವಂಥದ್ದು. ನೋಡಿ ಎಷ್ಟು ದಪ್ಪ ದಪ್ಪ ದಿಮ್ಮಿಗಳನ್ನು ಹಾಕಿದ್ದಾರೆ ಅಂತ. ಇವರೊಂದು ಇನ್ನು ಕರಾವಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಒಂದು ರೈತ ಸಂಘ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನು ಬೋರ್ಡನ್ನು ಮನೆಗೆ ಹಾಕಿದ್ದಾರೆ. ಕೆಳಗಡೆಗೆ ಆರಾಮಾಗಿ ಎಲ್ಲರೂ ಕೂತ್ಕೊಳ್ಳೋಂಥ ಜಾಗ ಮಾಡಿದ್ದಾರೆ. ಕೆಳಗಡೆ ಗ್ರಾನೈಟನ್ನು ಹಾಕಿ ಇಲ್ಲಿ ಕೂತ್ಕೊಳ್ಳೋಂಥ ಬೆಂಚನ್ನು ಮಾಡಿದ್ದಾರೆ. ನೆಲಕ್ಕಿರುವಂಥ ಗ್ರಾನೈಟ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಮಟೀರಿಯಲನ್ನು ಅವರು ಯೂಸ್ ಮಾಡಲಿಲ್ಲ. ಪೂರ್ತಿಯಾಗಿರೋಂಥ ಮನೆ ಇದು ಕಟ್ಟಿಗೆಯಿಂದ ಕೂಡಿರುವಂಥದ್ದು. ಇದು ಒರಿಜಿನಲ್ ಕಂಬ. ನೋಡಿ, ಇದು ಮಲೇಷಿಯನ್ ವುಡ್ ಅಂತ ಹೇಳ್ತಾ ಇದ್ರು. ಎಷ್ಟು ಅದ್ಭುತವಾಗಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಇದು ಅವ್ರ ಮನೆ ಹೋಗುವಂಥ ಎಂಟ್ರೆನ್ಸು. ಅವ್ರ ಮನೆ ಮಾಲೀಕರು ಇಲ್ಲಂತಂದರೆ ಮನೆ ಒಳಗಡೆನೂ ನೋಡ್ಬೋದಾಗಿತ್ತು. ಅವರ ಫಾರ್ಮಿನ ಮ್ಯಾನೇಜರ್ ಮಾತ್ರ ಇದ್ದಾರೆ. ಹಾಗಾಗಿ ಮನೆ ಒಳಗಡೆ ಹೋಗಲಿಕ್ಕೆ ಅವರು ಪರ್ಮಿಷನ್ ಕೊಡಲಿಲ್ಲ. ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಸಂಪೂರ್ಣವಾಗಿ ಕಟ್ಟಿಗೆಯಿಂದ ಮಾಡಿರುವಂಥದ್ದು. ಮಲೇಷಿಯನ್ ವುಡ್ ಅಂತ ಹೇಳಿದರು. ಯಾವುದೇ ರೀತಿ ಕಬ್ಬಿಣ ಅಥವಾ ಕಾಂಕ್ರೀಟನ್ನು ಬಳಸಲಿಲ್ಲ ಅವರು. ಮೇಲೆ ರೂಫಿಗೆ ಮಾತ್ರ ಹಂಚನ್ನು ಹಾಕಿದ್ದಾರೆ. ತುಂಬ ದೊಡ್ಡದಾಗಿದೆ. ಸಂಪೂರ್ಣವಾಗಿ ಕಟ್ಟಿಗೆಯಿಂದ ಕೂಡಿರುವಂಥದ್ದು. ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಅದೊಂದು ಸಣ್ಣದಾಗಿ ಒಂದು ಕೈದೋಟ ಥರ ಇದೆ. ಅಡಿಕೆಯ ಮರನ್ನು ಬೆಳೆಸಿ ಆ ಅಡಿಕೆ ಮರಕ್ಕೆ ಈ ಥರ ಪೆಪ್ಪರನ್ನು ಹಬ್ಸಿದ್ದಾರೆ. ಒಂದು 10 ಅಡಿಕೆ ಮರಗಳಿದೆ. ಆ ಒಂದು 10 ಅಡಿಕೆ ಮರಗಳನ್ನ ಮನೆ ಎದುರುಗಡೆಗೆ ಹಾಕಿರೋದವರು. ಈ ಥರ ಕಾಳು ಮೆಣಸಿನ ಬಳ್ಳಿನ ಹಬ್ಸಿದ್ದಾರೆ. ಇದು ಸಂಪೂರ್ಣ ಸಾವಯವದಲ್ಲಿ ಬೆಳೆತಿರಕ್ಕಂಥ ಇದು ಪೆಪ್ಪರ್. ಇದು ಒಂದೆರಡು ಗೇರು ಮರಗಳನ್ನು ಹಾಕಿದ್ದಾರೆ ಪಕ್ಕದಲ್ಲೇ. ಈ ಥರ ಅಡಿಕೆ ಮರಕ್ಕೆ ಎಷ್ಟು ಅದ್ಭುತವಾಗಿ ಕಾಳು ಮೆಣಸು ಬಂದಿದೆ ನೋಡಿ. ಸಹಜವಾಗಿ ಇದರಲ್ಲಿ ಅವರು ಬೆಳೆಯನ್ನು ತಗೊಳ್ತಾ ಇದ್ದಾರೆ. ಈ ಥರ ಗೇರು ಮರನೂ ಇದೆ. ಈಗ ಗೇರು ಮರ ಸೀಸನ್ ಅಲ್ಲ. ಯಾವುದೇ ರಾಸಾಯನಿಕವನ್ನು ಇದಕ್ಕೆ ಅವರು ಯೂಸ್ ಮಾಡ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರ ಮಾತ್ರ ಅವರು ಯೂಸ್ ಮಾಡ್ತಿರೋದು. ಮುಖ್ಯವಾಗಿ ಇಲ್ಲಿ ಸಹಜವಾಗಿ ಬೆಳೆಗಳು ಬರ್ತಾ ಇದೆ. ಇದು ನೋಡಿ, ಇದೊಂದು ಅದ್ಭುತವಾದ ಮೆಣಸಿನ ಬಳ್ಳಿ. ನನ್ನ ಪ್ರಕಾರ ಇದಕ್ಕೊಂದು 2 ರಿಂದ 3 kg ಆಗುವಷ್ಟು ಕಾಳು ಮೆಣಸು ಇದೆ. ಎಷ್ಟು ಅದ್ಭುತವಾಗಿ ದೊಡ್ಡ ದೊಡ್ಡ ಸರಗಳನ್ನು ನೋಡ್ಬೋದು. ಕಾಳು ಮೆಣಸಿನ ಕರೆ ಅಂತ ಹೇಳ್ತೀವಿ, ಸರ ಅಂತ ಹೇಳ್ತೀವಿ. ಎಷ್ಟೊಂದು ಅದ್ಭುತವಾಗಿದೆ ನೋಡಿ.
ಎಷ್ಟು ಅದ್ಭುತವಾದಂಥ ಕಾಳುಮೆಣಸು ಬಂದಿದೆ. ಈ ಥರ ಕಾಳುಮೆಣಸನ್ನು ನೋಡೋದೇ ಒಂದು ಅದೃಷ್ಟ. ನೋಡಿ, ಇದು ಗೇರು ಮರಗಳು. ಆಚೆ ಹೋಗೋಣ. ನೋಡಿ, ಆಚೆ ಮ್ಯಾಂಗೋಸ್ಟೀನ್ ತೋಟ ಕಾಣ್ತಾ ಇದೆ. ಈ ಥರ ತೆಂಗಿನ ಮರ ಇದೆ. ತೆಂಗಿನ ಕಾಯಿಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಮ್ಯಾಂಗೋಸ್ಟೀನ್ ತೋಟದ ಒಳಗಡೆಗೆ ಹೋಗೋಣ. ನೋಡಿ, ನಾವು ಇವಾಗ ಮ್ಯಾಂಗೋಸ್ಟೀನ್ ತೋಟಕ್ಕೆ ಬಂದಿದ್ದೀವಿ. ಒಂದು 2-2.5 ಎಕರೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಮ್ಯಾಂಗೋಸ್ಟೀನ್ ಜೊತೆಗೆ ರಾಂಬುಟಾನ್ 2 ವಿದೇಶಿ ಹಣ್ಣುಗಳನ್ನ ತೋಟನ ಮಾಡಿದ್ದಾರೆ. ಇದರಲ್ಲಿ ಹೆಚ್ಚಿನದಾಗಿ ಮ್ಯಾಂಗೋಸ್ಟೀನ್ ಇದೆ. ನೋಡಿ, ಇಲ್ಲಿ ಅಡಿಕೆ ತೋಟ ರೈಟ್ ಸೈಡಲ್ಲಿ ನೋಡಿ, ಇದು ಅಡಿಕೆ ತೋಟ. ಇಲ್ಲಿ ಕೂಡ ಮ್ಯಾಂಗೋಸ್ಟೀನನ್ನು ಹಾಕಿದ್ದಾರೆ. 2 ಅಡಿಕೆ ಮರಗಳ ಮಧ್ಯದಲ್ಲಿ ಮ್ಯಾಂಗೋಸ್ಟೀನ್. ನೋಡಿ, ಎಷ್ಟು ಅದ್ಭುತವಾಗಿ ಬಲಿಷ್ಠವಾಗಿ ಮ್ಯಾಂಗೋಸ್ಟೀನ್ ಬಂದಿದೆ. ರಾಂಬುಟಾನ್ ಇರ್ಬೋದು, ಮ್ಯಾಂಗೋಸ್ಟೀನ್ ಇರ್ಬೋದು, 2 ಮಿಶ್ರ ಆಗಿ ಇವರು ಹಾಕಿರೋದು. ನಾರ್ಮಲಿ ಮ್ಯಾಂಗೋಸ್ಟೀನಿಗೆ ಶೇಡ್ ಬೇಕಂತ ಹೇಳ್ತಾರೆ. ನಾನು ಬೇರೆ ಬೇರೆ ತೋಟನ ನೋಡಿದ್ದೀನಿ, ಅದರಲ್ಲೆಲ್ಲ ಶೇಡ್, ಸೆಮಿ ಶೇಡ್ ಆ ಥರ ಇರುತ್ತೆ. ರಾಂಬುಟಾನ್ ತೋಟದಲ್ಲಿ ಮ್ಯಾಂಗೋಸ್ಟೀನನ್ನು ಬೆಳೆದಿರೋದನ್ನು ನೋಡಿದ್ದೀನಿ. ನೋಡಿ, ಇದು ಹಲಸಿನ ಗಿಡ. ಇವರ ತೋಟದಲ್ಲಿ ಮ್ಯಾಂಗೋಸ್ಟೀನ್ ತೋಟದಲ್ಲಿ ರಾಂಬುಟಾನನ್ನು ಹಾಕಿದ್ದಾರೆ. ನೋಡಿ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಇದು ಒಂದು ಕಾಡು ಅಂತಲೇ ಹೇಳ್ಬೋದು. ಮ್ಯಾಂಗೋಸ್ಟೀನಿಂದ ಕಾಡು ಅಂತ ಹೇಳ್ಬೋದು. ಹೇಗೆ ಮಲೇಷ್ಯಾದಲ್ಲಿ, ಸಿಂಗಾಪುರದಲ್ಲೆಲ್ಲ ಈ ಥರ ಮ್ಯಾಂಗೋಸ್ಟೀನ್ ಕಾಡುಗಳಿರುತ್ತೆ, ನ್ಯಾಚುರಲ್ ಕಾಡು. ನಾನು ಕೇಳಿರೋದು, ನೋಡಿರೋದಲ್ಲ. ಇಲ್ಲಿ ನಾನು ಅದನ್ನು ನೋಡ್ತಾ ಇದ್ದೀನಿ. ಇವರು ಮನೆ ಮಾಲೀಕರು ಕೂಡ ಮುಂಚೆ ಬೇರೆ ದೇಶದಲ್ಲಿ, ಸಿಂಗಾಪುರದಲ್ಲೆಲ್ಲೋ ಇದ್ದರಂತೆ. ಅಲ್ಲಿ ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದು ಅಲ್ಲಿಂದ ಬಂದು ಇಲ್ಲಿ ಅವರು ತೋಟ ಮಾಡಿರೋದು ಅಂತ ಅವರು ಹೇಳ್ತಾಯಿದ್ರು. ಎಷ್ಟು ಅದ್ಭುತವಾಗಿ ಮ್ಯಾಂಗೋಸ್ಟೀನ್ ತೋಟನ ಮಾಡಿದ್ದಾರೆ. ಈ ಥರ ತೋಟ ನಾನು ನೋಡಿಲ್ಲ. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಎಷ್ಟು ಬಲಿಷ್ಠವಾಗಿ ಮ್ಯಾಂಗೋಸ್ಟೀನ್ ಮರಗಳು ಬೆಳೆದಿದೆ. ಮಿಡ್ಲಲ್ಲಿ ರಾಂಬುಟಾನ್ ಇದೆ. ಈಗ ಹೊಸದಾಗಿ ಕೂಡ ನೋಡಿ, ಇದು ಮ್ಯಾಂಗೋಸ್ಟೀನ್ ಗಿಡನ ನೆಟ್ಟಿದ್ದಾರೆ. ಈ ಕಡೆ ರಾಂಬುಟಾನ್ ಗಿಡನೂ ನೆಟ್ಟಿದ್ದಾರೆ. ಈ ಥರ ಮ್ಯಾಂಗೋಸ್ಟೀನ್ ತೋಟದಲ್ಲಿ ಹೊಸದಾಗಿ ರಾಂಬುಟಾನನ್ನು ನೆಟ್ಟಿದ್ದಾರೆ. 2 ಮ್ಯಾಂಗೋಸ್ಟೀನ್ ಮಿಡ್ಲಲ್ಲಿ ಒಂದು ರಾಂಬುಟಾನ್ ಗಿಡನ ಹಾಕಿರೋದು. ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಈ ಥರ ಒಂದು ಫ್ರೂಟ್ ಆಗೋ ಟೈಮಲ್ಲಿ ಬಂದರೆ ಇನ್ನೂ ಸುಂದರವಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟು ಜೂನ್ ಜುಲೈ ಟೈಮಲ್ಲಿ ನಾನು ಇಲ್ಲಿ ಬರಬೇಕು. ಇದು ರಾಂಬುಟಾನು, ಆಚೆ ಈಚೆ ಮ್ಯಾಂಗೋಸ್ಟೀನು. ನೋಡಿ, ಇದು ಸಣ್ಣ ಸಣ್ಣ ರಾಂಬುಟಾನ್ ಗಿಡನೂ ಇದೆ. ಈ ಕಡೆ ರಾಂಬುಟಾನ್ ಮರ ಇದೆ. ಇದು ಮ್ಯಾಂಗೋಸ್ಟೀನ್. ಇದು ಸಾಲಲ್ಲಿ ಎಷ್ಟು ಚೆಂದಾಗಿ ಅದ್ಭುತವಾಗಿ ಮರಗಳು ಬಂದಿದೆ. ಇದನ್ನು ನೋಡೋದೇ ಒಂದು ಖುಷಿ. ಇದರಲ್ಲಿ ಏನಾದರೂ ರಾಂಬುಟಾನ್ ಮತ್ತು ಮ್ಯಾಂಗೋಸ್ಟೀನ್ ಸೀಸನಲ್ಲಿ ಬಂದಿದ್ದರೆ ಇನ್ನೂ ಸಂತೋಷ ಆಗ್ತಿತ್ತು. ನಾನು ಮಿಸ್ ಮಾಡಿಕೊಂಡೆ ಅನಿಸುತ್ತೆ. ನೆಕ್ಸ್ಟ್ ಇಯರು ನಾನು ಜೂನ್ ಜುಲೈ ಟೈಮಲ್ಲಿ ಇಲ್ಲಿಗೆ ಭೇಟಿ ಕೊಡ್ತೀನಿ. ನೋಡಿ, ಎಷ್ಟು ಅದ್ಭುತವಾದ ಮ್ಯಾಂಗೋಸ್ಟೀನ್ ಗಿಡ. ಇದು ರಾಂಬುಟಾನ್ ಗಿಡಗಳನ್ನು ಇತ್ತೀಚೆಗೆ ಅವರು ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನ್ಯಾಚುರಲಾಗಿ ಬೆಳೆದಿರೋದ್ರಿಂದ ಎಷ್ಟು ಗಿಡ, ಯಾವುದೇ ರೀತಿ ಹುಳುಗಳಿಲ್ಲ, ಇದಕ್ಕೆ ಕ್ರಿಮಿಕೀಟಗಳಿಲ್ಲ. ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಮ್ಯಾಂಗೋಸ್ಟೀನ್ ತೋಟ. 2 ಗಿಡದ ಮಧ್ಯದಲ್ಲಿ ರಾಂಬುಟಾನ್. ಮೇ ಬಿ ಇನ್ನೊಂದು 2-3 ವರ್ಷ ಹೋದರೆ ಇದು ರಾಂಬುಟಾನ್ ಕೂಡ ಇದೇ ಥರ ಮ್ಯಾಂಗೋಸ್ಟೀನ್ ಥರ ಇಷ್ಟೇ ಹೈಟ್ ಆಗುತ್ತೆ. ಆವಾಗ ಇದು ಇನ್ನೂ ಅದ್ಭುತವಾದ ಕಾಡಾಗುತ್ತೆ. ನೋಡಿ ಹೇಗಿದೆ ಮ್ಯಾಂಗೋಸ್ಟೀನ್ ತೋಟ ಅಂತ. ಎಷ್ಟು ದೊಡ್ಡದಾಗಿ ಬಂದಿದೆ, ಪೊದೆ ಪೊದೆಯಾಗಿದೆ. ಈ ಕಡೆ ಎಲ್ಲಿ ಜಾಗ ಸ್ವಲ್ಪನೂ ವೇಸ್ಟ್ ಮಾಡ್ದೇ ರಾಂಬುಟಾನ್ ಗಿಡಗಳನ್ನು ಹಾಕಿದ್ದಾರೆ. ಇದು ಸೀಬೆ ತೋಟ, ಪೇರಲೆ ಅಂತ ಹೇಳ್ತೀವಿ. ಈ ಕಡೆ ಸೈಡಲ್ಲಿ ಸೀಬೆ ಗಿಡನ ಹಾಕಿದ್ದಾರೆ. ಎಂಟ್ರೆನ್ಸಲ್ಲೂ ಸೀಬೆ ಗಿಡ ಇತ್ತು, ನಾನು ನಿಮಗೆ ತೋರಿಸಿದ್ದೆ ಇವಾಗ ಬರ್ತಾ.
ಇದು ಇಲ್ಲಿ ಸಪರೇಟಾಗಿ ಒಂದು ಸೀಬೆ ತೋಟ ಮಾಡಿದ್ದಾರೆ. ಒಂದು ಅರ್ಧ ಎಕರೆ ಆಗುವಷ್ಟು ಸೀಬೆ ತೋಟನ ಮಾಡಿದ್ದಾರೆ. ಕೆಳಗಡೆ ಡ್ರಿಪ್ಸ್ ಕೊಟ್ಟಿದ್ದಾರೆ. ಸೀಬೆ ಗಿಡದ ಬುಡದಲ್ಲಿ ಮಲ್ಚಿಂಗು ಮಾಡಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ಶೈನಿಂಗ್ ಬರ್ತಾ ಇದೆ ಸೀಬೆಕಾಯಿ ಎಲ್ಲ. ಫ್ರೂಟ್ ಕವರನ್ನು ಹಾಕೋದನ್ನು ನೋಡಿದ್ದೀನಿ. ನೋಡಿ ಇಲ್ಲಿ ಯಾವುದೇ ರೀತಿ ಫ್ರೂಟ್ ಕವರನ್ನು ಹಾಕ್ದೇ ನ್ಯಾಚುರಲ್ ಆಗಿಯೇ ಸೀಬೆಕಾಯಿಗಳು ಎಷ್ಟು ಶೈನಿಂಗ್ ಬಂದಿದೆ, ಎಷ್ಟೊಂದು ತುಂಬಿ ಹೋಗಿದೆ. ಅದ್ಭುತವಾದ ಗೊಂಚಲು ನೋಡಿ, ಸೀಬೆ ಗೊಂಚಲು ಹೇಗಿದೆ ಅಂತ. ಇದನ್ನು ನೋಡೋದೇ ಒಂದು ಅದ್ಭುತ. ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಸೀಬೆಕಾಯಿಗಳು ಬಂದಿದೆ. ಕಳೆಗಳ ನಿರ್ವಹಣೆಗೆ ಈ ಥರ ಮಲ್ಚಿಂಗನ್ನು, ಪ್ಲಾಸ್ಟಿಕ್ ಮಲ್ಚಿಂಗನ್ನು ಮಾಡಿದ್ದಾರೆ. ತುಂಬ ಇಡೀ ಗಿಡದಲ್ಲಿ ಸೀಬೆಕಾಯಿಗಳು ತುಂಬ ಹೋಗಿದೆ. ಅವ್ರ ಮ್ಯಾನೇಜರ್ ಹೇಳ್ತಾಯಿದ್ರು, ಇವತ್ತು ಬೆಳಗ್ಗೆ ಅಷ್ಟೇ ಮಂಗಳೂರು ಮಾರ್ಕೆಟಿಗೆ ಹಣ್ಣನ್ನು, ಫ್ರೂಟನ್ನು ತೊಗೊಬಂದು ಹಾಕಿದೆ ಅಂತ. ಫ್ರೂಟನ್ನು ಕೊಯ್ದ್ರೂ, ಸೀಬೆಕಾಯಿನ ಕೊಯ್ದ್ರೂ ಎಷ್ಟೊಂದು ಸೀಬೆಕಾಯಿಗಳಿದೆ. ತುಂಬ ಅದ್ಭುತ. ನೋಡಿ ಸ್ನೇಹಿತರೆ, ಇದೊಂದು ಅರ್ಧ ಎಕರೆ ಸೀಬೆ ತೋಟ. ಇದು ಕಳೆಗಳನ್ನು ನಿರ್ವಹಣೆ ಅವರು ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿಯೇ ಬರ್ತಾ ಇರೋದು. ಈ ಥರ ವೀಡ್ ಮ್ಯಾಟ್ರ್ ಅಂದರೆ ಪ್ಲಾಸ್ಟಿಕ್ ಮಲ್ಚಿಂಗನ್ನು ಮಾಡಿ ಅವರು ಕಳೆಗಳ ನಿರ್ವಹಣೆಯನ್ನು ಮಾಡ್ತಾಯಿದ್ದಾರೆ. ನೋಡಿ ಬುಡದಲ್ಲಿ ಡ್ರಿಪ್ಪನ್ನು ಹಾಕಿದ್ದಾರೆ. ಎಲ್ಲದೂ ಸಾವಯವದಲ್ಲಿ ಬೆಳೆ ಬರ್ತಾ ಇರುವಂಥದ್ದು. ಪ್ರೂನಿಂಗ್ ಮಾಡಿ ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಸೀಬೆಕಾಯಿಗಳು ಬರ್ತಾ ಇದೆ ನೋಡ್ಬೋದು. ನೋಡಿ ಇದು ಎಷ್ಟೊಂದು ಸೀಬೆಕಾಯಿಗಳು ಬಂದಿದೆ ಅಂತ. ಇದು ಡ್ರಿಪ್ಪನ್ನು ತೋರಿಸ್ತಾ ಇದ್ದೀನಿ ನೋಡಿ. ಪ್ಲಾಸ್ಟಿಕ್ ಮಲ್ಚಿಂಗ್ ಮೇಲ್ಗಡೆಗೆ ಡ್ರಿಪ್ಪನ್ನು ಹಾಕಿದ್ದಾರೆ. ಡ್ರಿಪ್ ಅಂತಂದರೆ ನಾರ್ಮಲಿ ಒಳಗಡೆಗೇ ಡ್ರಿಪ್ ಕೊಟ್ಟು ಮೇಲಿಂದ ಮಲ್ಚಿಂಗ್ ಮಾಡ್ತಾರೆ. ಆದರೆ ಇವರು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಮೇಲಿಂದ ಡ್ರಿಪ್ ಪೈಪನ್ನು ಹಾಕಿದ್ದಾರೆ. ನೋಡಿ ಕಳೆಗಳ ನಿರ್ವಹಣೆಯೂ ಎಷ್ಟು ಅದ್ಭುತವಾಗಿ ಆಗ್ತಾಯಿದೆ ಅಂತ. ಈ ಥರ ಎಷ್ಟು ಹೆಲ್ದಿಯಾದ ಗಿಡ ಇದೆ ಮತ್ತು ಎಷ್ಟೊಂದು ಸೀಬೆಕಾಯಿಗಳಾಗಿದೆ ನೋಡಿ. ನಾವು ಈ ಕಡೆಗೆ ಬರೋಣ. ಇದು ಒಂಥರ ಪಾರ್ಕ್ ಥರ ಕಾಣ್ತಾ ಇದೆ. ಯಾಕೆಂತಂದರೆ ಅವರ ಏನು ತೋಟ ಇದೆ ಅಲ್ಲಿ ಅವರು ಟಾರನ್ನು ಹಾಕಿರೋದು. ಟಾರ್ ಅಂತಂದರೆ ಇವಾಗ ತೋಟದಲ್ಲಿ ರಸ್ತೆಗಳನ್ನು ಮಾಡ್ತಾರೆ, ಬಟ್ ಆ ರಸ್ತೆಗಳಿಗೆ ಟಾರನ್ನು ಹಾಕಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಇದು ಆಚೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ರ್ಯಾಂಬುಟನ್ ಮರ, ನೋಡಿ ರ್ಯಾಂಬುಟನ್ ಹಣ್ಣುಗಳು ಕೂಡ ಆಗಿದೆ. ಸೀಸನ್ ಮುಗ್ದಿದೆ, ಆದ್ರೂ ಇದು ಒಂದು ಮರದಲ್ಲಿ ರ್ಯಾಂಬುಟನ್ ಹಣ್ಣು ಇದೆ. ನೋಡಿ ಸ್ನೇಹಿತರೆ ಎಷ್ಟೊಂದು ಹಣ್ಣು ಆಗಿದೆ ಅಂತ. ಬೇರೆ ಎಲ್ಲ ರ್ಯಾಂಬುಟನ್ ಮರದಲ್ಲಿ ಹಣ್ಣು ಮುಗ್ದೋಗಿದೆ, ಬಟ್ ಇದರಲ್ಲಿ ಮಾತ್ರ ಇರುವಂಥದ್ದು. ನೋಡಿ ಇದು ಆಚೆಯಿಂದ ಸೀಬೆ ತೋಟನ ತೋರಿಸ್ತಾ ಇದ್ದೀನಿ. ಆವಾಗ ನಾವು ಒಳಗಡೆ ಇದ್ವಿ, ಸೀಬೆ ತೋಟದ ಒಳಗಡೆಗೆ. ಈಗ ನಾವು ಸೀಬೆ ತೋಟದ ಆಚೆಯಿಂದ ಇದು ನೋಡ್ತಿರುವಂಥದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಅದ್ಭುತವಾಗಿ ಬಂದಿದೆ. ಈ ಥರ ಗೊಂಚಲಾಗಿ ಸೀಬೆಕಾಯಿಗಳು ಬಂದಿದೆ. ಈ ತೋಟದಲ್ಲಿ ನಾವು ಎಷ್ಟು ಇದ್ರೂ ಇದು ಸಾಕೆ ಆಗ್ತಾಯಿಲ್ಲ, ಅಷ್ಟೊಂದು ಅದ್ಭುತವಾಗಿದೆ. ನೋಡಿ ನಾವಿಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಇದು ಸೋಲಾರ್ ಇನ್ಸೆಕ್ಟ್ ಕಿಲ್ಲರು. ಈ ಥರ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬಳಸುವಂಥದ್ದು. ಈ ಥರ ಏನಾದರೂ ಇನ್ಸೆಕ್ಟ್ಸ್ಗಳಿರ್ತಾವಲ್ಲ, ಅದು ಇದರಲ್ಲಿ ಹೋಗುವಂಥದ್ದು. ಸೊ ಈ ಕಡೆಗೆ ಏನೋ ಒಂದು ಕಾಳುಮೆಣಸಿನ ಬಳ್ಳಿಯನ್ನು ಒಂದು
ಕಾಡು ಜಾತಿ ಮರಕ್ಕೆ ಹಬ್ಸಿದ್ದಾರೆ. ಈ ಥರ ಗೊಬ್ಬರ ಗಿಡ, ಗ್ರಿಲ್ಲಿಸೀಡಿ ಅಂತ ಹೇಳ್ತೀವಿ, ಗ್ಲಿರಿಸೀಡಿ ಅಥವಾ ಗೊಬ್ಬರ ಗಿಡಗಳನ್ನು ನೆಟ್ಟಿದ್ದಾರೆ. ನೋಡಿ, ಈ ಕಡೆ ಅಡಿಕೆ ತೋಟ ಮತ್ತು ತೆಂಗಿನ ತೋಟ. ಇದು ಅಡಿಕೆ ಮರಗಳಿದೆ, ತೆಂಗಿನ ಮರ ಇದೆ. ಇಲ್ಲಿ ಮಾವಿನ ಮರಗಳು ಇದೆ. ಬೇರೆ ಬೇರೆ ಜಾತಿಯ ಮಾವಿನ ಮರಗಳನ್ನು ನೆಟ್ಟಿದ್ದಾರೆ. ನೋಡಿದು ಇನ್ನೊಂದು ಮ್ಯಾಂಗೋಸ್ಟೀನ್. ಇದು ತೆಂಗಿನ ತೋಟದ ನಂತರ ಒಂದು ಮ್ಯಾಂಗೋಸ್ಟೀನ್ ತೋಟನ ಮಾಡಿದ್ದಾರೆ. ನೋಡಿ, ಇಲ್ಲೂ ತುಂಬ ಅದ್ಭುತವಾಗಿ ಬಂದಿದೆ ಮ್ಯಾಂಗೋಸ್ಟೀನು. ರ್ಯಾಂಬುಟಾನ್ ಗಿಡಗಳನ್ನು ಹಾಕಿದ್ದಾರೆ, ಮ್ಯಾಂಗೋಸ್ಟೀನನ್ನು ಹಾಕಿದ್ದಾರೆ. 2 ಮ್ಯಾಂಗೋಸ್ಟೀನ್ ಗಿಡದ ಮಧ್ಯದಲ್ಲಿ ರ್ಯಾಂಬುಟಾನ್ ಗಿಡದ ಮಧ್ಯದಲ್ಲಿ ಮ್ಯಾಂಗೋಸ್ಟೀನು. ಆ ಥರ ಇವರು ಮಿಶ್ರ ಹಣ್ಣಿನ ಬೆಳೆಗಳನ್ನು ಬೆಳೆಸಿದ್ದಾರೆ. ನೋಡಿ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಇದು ರ್ಯಾಂಬುಟಾನು, ದೊಡ್ಡದಾಗಿ ಮರ ಆಗಿರುವಂಥದ್ದು. ಇದರಲ್ಲಿ ಕೂಡ ಒಂದು 30-40 kg ರ್ಯಾಂಬುಟಾನ್ ಬಂದಿದೆ ಅಂತ ಅವ್ರು ಹೇಳ್ತಾಯಿದ್ರು. ನೋಡಿ, ಎಷ್ಟು ಒಂದು ಸೈಡಲ್ಲಿ ಹಾಕಿದ್ದಾರೆ. ದೊಡ್ಡ ದೊಡ್ಡ ಹಳೆ ಮರಗಳಿದೆಲ್ಲ, 10 ವರ್ಷ ಹಿಂದೆ ಮಾಡಿರುವಂಥ ತೋಟ ಇದು. ತುಂಬಾ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹಣ್ಣಾಗೋ ಟೈಮಲ್ಲಿ ನಾನು ಬಂದಿದ್ದರೆ. ಇದು ತೆಂಗಿನ ತೋಟ. ತೆಂಗಿನ ತೋಟದಲ್ಲೂ ಈ ಥರ ರ್ಯಾಂಬುಟಾನ್ ನೋಡಿ, ಎಷ್ಟು ಅದ್ಭುತವಾದ ತೆಂಗಿನಕಾಯಿಗಳು ಬಂದಿದೆ. ಈ ಥರ ಗ್ರಿಲ್ಲಿಸೀಡಿಯನ್ನು ಬೆಳೆಸಿದ್ದಾರೆ. ರ್ಯಾಂಬುಟಾನ್ ಗಿಡ, ರ್ಯಾಂಬುಟಾನ್ ಮರ ಅಂತಲೇ ಹೇಳ್ಬೋದು. ತೆಂಗಿನ ತೋಟದಲ್ಲೂ ರ್ಯಾಂಬುಟಾನನ್ನು ಹಾಕಿದ್ದಾರೆ. ಈ ಕಡೆ ಗುಂಪು ಬಾಳೆಯನ್ನು ಮಾಡಿದ್ದಾರೆ. ಇದು ಗುಂಪು ಬಾಳೆ. ಇಷ್ಟೊಂದು ಅದ್ಭುತವಾದ ತೋಟನ ನೋಡೋದೇ ಒಂದು ಚೆಂದ. ಎಲ್ಲಿ ನೋಡಿದರೂ ಅಲ್ಲಿ ಮ್ಯಾಂಗೋಸ್ಟೀನ್ ಮರಗಳಿದೆ, ಎಲ್ಲಿ ನೋಡಿದರೂ ಅಲ್ಲಿ ರ್ಯಾಂಬುಟಾನ್ ಮರಗಳಿದೆ, ಚಿಕ್ಕ ಚಿಕ್ಕ ಗಿಡಗಳು ಕಾಣುತ್ತೆ. ಎಷ್ಟೊಂದು ಅದ್ಭುತವಾದ ತೋಟ ಇದು. 10 ವರ್ಷ ಹಿಂದೆ ಮಾಡಿದ್ದಾರೆ. ಸೊ ಇವ್ರ ತೋಟ ಮಾಡಿದಂಥ ಇವರ ತೋಟದ ಮಾಲೀಕರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಷ್ಟೊಂದು ಅದ್ಭುತವಾದ ತೋಟ ನಾನು ಇಲ್ಲಿ ತನಕ ನೋಡಿರಲಿಲ್ಲ. ಇದು ನನಗೊಂದು ಇನ್ಸ್ಪಿರೇಷನ್ನು. ಇದೇ ಥರ ತೋಟ ನಾನು ಮಾಡಬೇಕು. ಇದೇ ಥರ ಮ್ಯಾಂಗೋಸ್ಟೀನ್ ಇರ್ಬೋದು, ರ್ಯಾಂಬುಟಾನ್ ಇರ್ಬೇಕು, ಎಲ್ಲದೂ ಈ ಥರ ಒಂದು ಕಾಡಿನ ಥರ ನಾನು ಮಾಡಬೇಕು ಅಂತ ನಾನು ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಖಂಡಿತ ನಾನು ಇದನ್ನು ಮಾಡ್ತೀನಿ. ನೋಡಿ, ಎಷ್ಟು ಅದ್ಭುತವಾಗಿದೆ. ಇಲ್ಲೇ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಸುಂದರವಾಗಿ ಇದು ಒಂದು ಮ್ಯಾಂಗೋಸ್ಟೀನಿನ ಕಾಡು ಅಂತ ಹೇಳ್ಬೋದು. ರ್ಯಾಂಬುಟಾನ್ಗಳಿದೆ, ಮ್ಯಾಂಗೋಸ್ಟೀನ್ ಇದೆ. ಹಾಗಾಗಿ ಇದು ಮ್ಯಾಂಗೋಸ್ಟೀನ್ ಅಥವಾ ರ್ಯಾಂಬುಟಾನ್ ಮಿಶ್ರ ಹಣ್ಣಿನ ತೋಟದ ಕಾಡು ಅಂತಲೇ ಹೇಳ್ಬೋದು. ಇದು ನೋಡಿ, ಇದೊಂದು ನೋಡಿ ಅದ್ಭುತವಾದ ಕಪ್ಪು ಕಲರಿಂದು, ಡಾರ್ಕ್ ಬ್ಲ್ಯಾಕ್ ಕಲರಿಂದು ಬಾಳೆ. ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟು ಅದ್ಭುತವಾಗಿದೆ. ನಾನು ಈ ಥರ ಕಪ್ಪು ಕಲರಿಂದ ಬಾಳೆ ನೋಡಿರಲಿಲ್ಲ. ಎಷ್ಟು ಕಪ್ಪು ಕಲರಿಂದ ತುಂಬಿದೆ, ಅಚ್ಚ ಕಪ್ಪು ಬಣ್ಣ. ನೋಡಿ, ಅದ್ಭುತವಾಗಿದೆ. ಸುಮಾರು ಬೇರೆ ಬೇರೆ ಜಾತಿಯ ಬಾಳೆಗಳನ್ನು ನೋಡಿದ್ದೆ, ಆದರೆ ಇದು ಬ್ಲ್ಯಾಕ್ ಕಲರ್ ಬಾಳೆನ ನೋಡಿರಲಿಲ್ಲ. ಇವರೇನೋ ಒಂದು ಗುಂಪು ಬಾಳೆ ಪದ್ಧತಿಯಲ್ಲಿ ಈ ಥರ ಹಾಕಿದ್ದಾರೆ. ನೋಡಿ, ಈ ಥರ ಇದೊಂದು ಪ್ರಾಣಿಗಳನ್ನು ಓಡಿಸುವಂಥ ಒಂದು ಸಾಧನ ಇದಕ್ಕೆ ಹಾಕಿದ್ದಾರೆ, ಒಂದು ಪೋಲಿಗೆ. ಅಲ್ಲೆಲ್ಲಲ್ಲಿ ಪೋಲನ್ನು ನೆಟ್ಟು ಎಲ್ಲ CCTVಯನ್ನು ಹಾಕಿದ್ದಾರೆ. ಅದ್ಭುತವಾಗಿದೆ. ನೋಡಿ, ನಾವಿದು ವಾಪಸ್ಸು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಈ ಕಡೆ ಎಲ್ಲ ಮಾವಿನ ಗಿಡ, ಅಡಿಕೆ ತೋಟ, ಗುಂಪು ಬಾಳೆ, ಒಳಗಡೆಗೆ ನೋಡಿ ಇದು ರಕ್ತಚಂದನ ಗಿಡನೂ ಇದೆ. ನೋಡಿ, ಈ ಥರ ಪ್ಲಾಸ್ಟಿಕ್ಕಿಂದ ಕಟ್ಟಿದ್ದಾರೆ. ಇಲ್ಲೊಂದು ಲಿಂಬು ಮರ, ವಾವ್, ತುಂಬ ದೊಡ್ಡದಾದ ಒಂದು ಲಿಂಬು ಮರ ಇದೆ. ನೋಡಿ, ಎಷ್ಟು ದೊಡ್ಡದಾಗಿದೆ ಲಿಂಬು ಮರ. ಲಿಂಬು ಗಿಡಗಳನ್ನು ನೋಡಿದ್ದೆ, ಬಟ್ ಇದು ನೋಡಿದರೆ ಲಿಂಬು ಮರ. ಇದು ಪೊದೆಯಾಗಿ ಎಷ್ಟು ದೊಡ್ಡದಾಗಿ ಮರ ಬೆಳೆದಿದೆ ನೋಡಿ.
ಈ ಕಡೆ ಅಡಿಕೆ ತೋಟ, ಇಲ್ಲೊಂದು ಡ್ರ್ಯಾಗನ್ ಹಾಕಿದ್ದಾರೆ, ಸೀಬೆ ಗಿಡನೂ ಬೆಳೆದಿದ್ದಾರೆ. 2-3 ಕಡೆ ಸೀಬೆ ತೋಟ ಹಾಕಿದ್ದಾರೆ. ಈ ಥರ ಇದು ಅಡಿಕೆ ತೋಟದಲ್ಲಿ ಮಾಡಿರುವಂಥ ಪ್ರಯೋಗ. ಈ ಅಂಚಿನಲ್ಲಿ ಡ್ರ್ಯಾಗನ್ ಗಿಡಗಳನ್ನು ಹಾಕಿದ್ದಾರೆ. 2 ಅಡಿಕೆ ಗಿಡದ ಮಧ್ಯದಲ್ಲಿ ನೋಡಿ ಈ ಥರ ರಕ್ತಚಂದನ, ಈ ಕಡೆ ಮ್ಯಾಂಗೋಸ್ಟೀನ್, ಈ ಕಡೆ ಸಾಲಿನಲ್ಲಿ ತಿರ್ಗಾ ಮತ್ತು ರಾಂಬುಟನ್ ಗಿಡಗಳನ್ನು ಹಾಕಿದ್ದಾರೆ. ನೋಡಿ ಅಡಿಕೆ ಗಿಡನೂ ಎಷ್ಟು ಹೆಲ್ದಿಯಾಗಿದೆ. ಇದೊಂದು 3-4 ವರ್ಷದ ಅಡಿಕೆ ಗಿಡ, ಅಡಿಕೆ ತೋಟ ತುಂಬ ಚೆನ್ನಾಗಿ ಬಂದಿದೆ. ಇವಾಗಲೇ ಶೃಂಗಾರ ನೋಡಿ ಎಷ್ಟು ದೊಡ್ಡದಾಗಿ ಅಂತ ಶೃಂಗಾರ ಬಂದಿದೆ ಅಂತ. ಚಿಕ್ಕ ಗಿಡದಲ್ಲೇ ಶೃಂಗಾರ ಬಿಟ್ಟಿದೆ. ಇದು ಅಡಿಕೆ ಗೊನೆನೂ ಬರುತ್ತೆ ಸದ್ಯದಲ್ಲೇ. ನೋಡಿ ಮಾವಿನ ಗಿಡ ಇದೆ, ಬದುವಿನಲ್ಲಿ ಮಾವಿನ ಗಿಡಗಳನ್ನು ಇಟ್ಟಿದ್ದಾರೆ. 2 ಅಡಿಕೆ ಗಿಡದ ಸಾಲಿನಲ್ಲಿ ಮಿಶ್ರ ಬೆಳೆಯಾಗಿ ಇವನ್ನು ಮ್ಯಾಂಗೋಸ್ಟೀನ್ ಇರ್ಬೋದು, ರ್ಯಾಮುಟನ್ ಇರ್ಬೋದು, ರಕ್ತಚಂದನ ಗಿಡಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಮ್ಮೆ ನೋಡಬೇಕಾಗಿರುವಂಥ ತೋಟ ಇದು. ನೋಡಿ ಇಲ್ಲಿ ಹಲಸಿನ ಗಿಡ ಇದೆ. ಒಂದು ಮನೆಗೆ ಬೇಕಾಗುವಷ್ಟು ಒಂದು ಕಬ್ಬಿನ ತೋಟ, ಒಂದು ಚಿಕ್ಕದಾಗಿ ಒಂದು ಕಬ್ಬನ್ನು ನೆಟ್ಟಿದ್ದಾರೆ. ಈ ಕಡೆ ಒಂದು ನೋಡಿ ಚಿಕ್ಕದೊಂದು ತೆಂಗಿನ ಮರ ಇದೆ. ತೆಂಗಿನ ಕಾಯಿಗಳು ಕೂಡ ಆಗಿದೆ. ನೋಡಿ ಎಷ್ಟು ಚಿಕ್ಕದಲ್ಲೇ ಶ್ರೀಯಾಳ ಬಂದಿದೆ. ವಾವ್, ಅದ್ಭುತವಾದ ಇದೊಂದು ಪಾರ್ಕ್ ಥರನೇ ಕಾಣ್ತಾ ಇದೆ. ಮನೆ ಪಕ್ಕದಲ್ಲಿ ಒಂದು ಪಾರ್ಕ್ ಥರ ಮಾಡಿ ಇಲ್ಲೊಂದು ನೋಡಿ ಒಂದು ಏನಿದು ಒಂದು ಚಿಕ್ಕದ ಮನೆ ಥರ ಕಾಣ್ತಾ ಇದೆ. ಒಳಗಡೆ ಹೋಗೋಣ. ಇದನ್ನು ಕಟ್ಟಿಗೆಯಿಂದನೇ ಮಾಡಿರೋದು. ಒಳಗಡೆ ಎಲ್ಲ ಪಕ್ಷಿಗಳ ಹಿಕ್ಕೆ ಇದೆ. ನೋಡಿ ಮೇಲೆಲ್ಲ ಕಾಳುಗಳನ್ನು ತುಂಬಿಟ್ಟಿದ್ದಾರೆ. ಮೇಲೆಲ್ಲ ಪಾತ್ರೆಯನ್ನು ನೇತಾಕಿ ಅದರೊಳಗಡೆ ಕಾಳುಗಳನ್ನು ಇಟ್ಟಿದ್ದಾರೆ. ಇದು ಪಕ್ಷಿಗಳಿಗೋಸ್ಕರ ಮಾಡಿದ್ದು. ಈ ಥರ ಒಂದು ಸುಂದರವಾದ ಪಾರ್ಕ್ ಥರ ಇದೆ. ಸಂಜೆ ಟೈಮಲ್ಲಿ ಇಲ್ಲಿ ಪಕ್ಷಿಗಳು ಬರುತ್ತೆ ಅಂತ ಅವರು ಹೇಳ್ತಾ ಇದ್ರು. ತುಂಬ ಅದ್ಭುತವಾಗಿದೆ. ಎಷ್ಟು ಸುಂದರವಾದ ಪಾರ್ಕ್ ಥರ ಕಾಣ್ತಾ ಇದೆ ನೋಡಿ. ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ.